ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಒಂದು ಬಾರ್ಡರ್ ಡಿಸೈನ್ನ ಹೇಳ್ಕೊಡ್ತೀನಿ. ಬೇಕು ಅಂದರೆ ನಾವು ಅದಕ್ಕೆ ಕುಚ್ಚನ್ನು ಸಹ ಹಾಕೋಬೋದು. ನೋಡಿ, 6 ಥ್ರೆಡ್ನ ತೊಗೊಂಡು 2 ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ ಆಯಿತು. ಈಗ 2 ಚೈನ್ 1 2 ಚೈನ್ ಆದಮೇಲೆ ಕ್ರೋಶ ಮೇಲೆ 1 ಸಲ ದಾರನ ತೊಗೊಂಡು ಬಟ್ಟೆಗೆ ಈ ರೀತಿ ಪಕ್ಕದಲ್ಲೇ ಹಾಕಿ ದಾರನ ತಂದು ಎರಡರಲ್ಲೊಂದು ಈ ರೀತಿ ಹಾಕೋಬೇಕು. ಕಂಬ ಆದಮೇಲೆ 1 ಸಲ ಚೈನ್ನ ಹಾಕೊಳ್ಳಿ. ಹೀಗೆ 1 ಚೈನ್ನ ಹಾಕಿ, ಚೈನ್ ಆದಮೇಲೆ ಈ ಥರ ಸ್ವಲ್ಪ ಥ್ರೆಡ್ನ ತೊಗೊಂಡು ನೋಡಿ, ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಬೇಕು. ಹೀಗೆ ಇನ್ಸರ್ಟ್ ಮಾಡಾದ್ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಕ್ರೋಶ ಮೇಲೆ 1 ಸಲ ದಾರನ ತೊಗೊಳ್ಳಿ. ಬೀಡ್ ಹಾಕಿದ್ಮೇಲೆ ಬೀಡ್ ಗ್ಯಾಪ್ ಏನಿದೆ ಅಷ್ಟೇ ಗ್ಯಾಪ್ ಕೊಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅದ್ರ ಸೈಜ್ ಏನಿದೆ ಅಷ್ಟೇ ಗ್ಯಾಪ್ ಕೊಟ್ಕೊಂಡು ಹೀಗೆ ಬಟ್ಟೆಗೆ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಜಾಸ್ತಿ ಲೆಂತ್ ತೊಗೋಬೇಡಿ, ಮೀಡಿಯಮ್ ಆಗಿ ಇರಲಿ. ಮತ್ತು ಕ್ರೋಶ ಮೇಲೆ 1 ಸಲ ಒಂದು ಕಂಬನ ಮಾಡ್ಕೊಳ್ಳಿ. ಹೀಗೆ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡ್ಕೊಂಡು ಆದಮೇಲೆ 1 ಚೈನ್ ಹಾಕೋಬೇಕು. 1 ಚೈನ್ ಹಾಕೊಂಡ್ಮೇಲೆ ಬೀಡ್ ಹಾಕಿ, ಬೀಡ್ ಲಾಕ್ ಆದಮೇಲೆ ಕ್ರೋಶ ಮೇಲೆ 1 ಸಲ ಥ್ರೆಡ್ನ ತೊಗೊಂಡು ಬೀಡ್ ಗ್ಯಾಪ್ ಏನಿದೆ ಅಷ್ಟೇ ಸಾಕು ಬಟ್ಟೆಗೆ ಲಾಕ್ ಮಾಡಿಕೊಂಡು ಹೀಗೆ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೋಬೇಕು. ಪೂರ್ತಿ ಸ್ಯಾರಿ ಇದೇ ರೀತಿ ಬೇಸಿಕ್ ಡಿಸೈನ್ ಬರುತ್ತೆ. 2 ಕಂಬ 1 ಬೀಡು, 2 ಕಂಬ 1 ಬೀಡು ಹಾಕೊಂಡು ಹೋಗಬೇಕು. ಒಂದು ಚೈನನ್ನು ಹಾಕ್ಕೊಂಡು ಆಮೇಲೆ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತೀರಿ. ಕ್ರೋಶ ಮೇಲೆ 1 ಸಲ ತೊಗೊಂಡು ಅದು ಬೀಡ್ ಗ್ಯಾಪ್ ಏನಿದೆ ಅಷ್ಟೇ ಗ್ಯಾಪ್ ಇಟ್ಕೊಂಡು ಬಟ್ಟೆಗೆ ಹಾಕಿ ದಾರನ ತಂದು ಎರಡರಲ್ಲೊಂದು 2 ಕಂಬ 1 ಬೀಡು. ಅರ್ಜೆಂಟಾಗಿ ಬೇಗ ಆಗಬೇಕು ಅಂದರೆ ಇದೊಂದು ಡಿಸೈನು ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಒಂದೇ ಸ್ಟೆಪ್ಪು ಹಾಕೋಬೋದು ನೀವು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ತೋರಿಸ್ಕೊಡ್ತೀನಿ. ಇದೇ ರೀತಿ ಬೇಸ್ ಲೈನ್ನ ಪೂರ್ತಿ ಸರಿಗೆ ಹಾಕೊಳ್ಳಿ. ಒಂದೇ ಲೆಂತಲ್ಲಿ ಬರಬೇಕು ಕಂಬಗಳು. ಒಂದೇ ಲೆಂತಲ್ಲಿ ಬಂದರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಲಾಸ್ಟಲ್ಲಿ ಹೀಗೆ ಹಾಕೋಬಿಟ್ಟು ಇದು ಸೀರೆ ಎಂಡು ಅಂದ್ಕೊಳ್ಳಿ. 2 ಚೈನನ್ನು ಹಾಕ್ಕೊಂಡು ಇದ್ರ ಪಕ್ಕದಲ್ಲೇ ಬಂದು ಹೀಗೆ ಲಾಕ್ನ ಮಾಡಿ ಈ ರೀತಿ ದಾರನ ತೆಗೆದ್ರೆ ಆಯಿತು. ನೋಡಿ, ನಾನು ಶಾಂಪಲ್ ಪೀಸ್ ಆದ್ದರಿಂದ ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಸ್ಯಾರಿ ಪೂರ್ತಿ ಹಾಕ್ಕೊಳ್ಳಿ. ಈಗ ನಿಮಗೆ ಬೇಕು ಅಂದರೆ ಇಷ್ಟಕ್ಕೇ ಸ್ಟಾಪ್ ಮಾಡ್ಕೋಬೋದು. ನೋಡಿ, ನಾನು ಇನ್ನೊಂದು ನೆಕ್ಸ್ಟು ಡಿಸೈನ್ನ ತೋರಿಸ್ತೀನಿ. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಇನ್ನೊಂದು ಕಲರಲ್ಲಿ ತೊಗೊಂಡಿದ್ದೀನಿ. ಗ್ರೀನು ಬೇಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರೆಡ್ ಕಲರ್ ತೊಗೊಂಡಿದ್ದೀನಿ. 2 ಕಂಬಗಳ ಮಧ್ಯ ಲಾಕ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೀಗೆ ಮತ್ತು ಇನ್ನೊಂದು ಸಲ ಲಾಕು, 2 ಸಲ ಲಾಕ್ ಮಾಡಿಕೊಂಡು ನೋಡಿ, ಈ ಬೀಡ್ ಹಿಂದೆ ಇರೋವಂಥ ಥ್ರೆಡ್ ಒಳಗಡೆ ಕ್ರೋಶನ ಹಾಕಬೇಕು. ಫಸ್ಟು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲನೇ ಸಲ. ನೋಡಿ, ಈ ರೀತಿ ಹಾಕ್ಕೊಂಡು ಅದರೊಳಗಡೆ ದಾರನ ತಂದು ಲಾಕ್ ಮಾಡ್ಕೋಬೇಕು. ಸಣ್ಣ ಬೀಡಾದ್ರಿಂದ ಅದ್ರ ಹಿಂದ್ಗಡೆ ಒಂದು 5 ಸಲ ಲಾಕ್ನ ಮಾಡ್ಕೋಬೋದು. ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಪುಟ್ಟದಾಗಿ 5 ಸಲ ಲಾಕ್ನ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಂಬ ಇದೆ ಅಲ್ವಾ, ಅವೆರಡರ ಮಧ್ಯೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಂದನೇ ಡೈರೆಕ್ಟಾಗಿ ಬೀಡಿಂದ ಇರೋ ಥ್ರೆಡ್ಡಿಗೆ 1 ಸಲ ಹಾಕೊಳ್ಳೋ ತನಕ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಟೈಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹೀಗೆ 1 ಸಲ ಹೀಗೆ ಹಾಕೋಬಿಡಿ ಎಲ್ಲನೂ ಸೇರಿಸ್ಕೊಂಡು. ಆಮೇಲೆ ಅದರೊಳಗಡೆಯಿಂದ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. 1
2 3 4 5 ನೋಡಿ. ಈ ರೀತಿ 5 ಆದಮೇಲೆ ಪಕ್ಕದ ಕಂಬದ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಬೀಡಿಗೆ ಹೀಗೆ ಬೀಡಿಂದೆ. ತುಂಬ ಈಸಿ ಇದೆ ಹಾಕೋದಕ್ಕೆ. ಈ ಬೀಡ್ ಹಿಂದ್ಗಡೆ ಹಾಕೋದಷ್ಟೇ ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಒಂದು ಸಲ ಹಾಕೋ ತನಕ ಅಷ್ಟೇ, ನೆಕ್ಸ್ಟು ಏನಿಲ್ಲ. ಫಸ್ಟು ಸ್ಟಾರ್ಟಿಂಗ್ ಹಾಕುವಾಗ ಸ್ವಲ್ಪ ಟೈಟ್ ಇರುತ್ತೆ ಅಲ್ವಾ, ಲಾಕ್ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸಲ ಹಾಕಿದ್ಮೇಲೆ ನೀಟಾಗಿ ಅದೇನೇ ಬರುತ್ತೆ. ನೀಟಾಗಿ ಈ ರೀತಿ ಚಿಕ್ಕ ಬೀಡಾದರೆ 5 ಹಾಕೋಬೇಕು. ದೊಡ್ಡದೇನಾದ್ರು ತೊಗೊಂಡಿದ್ರೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಹಾಕೊಳ್ಳಿ. ತುಂಬ ನೀಟಾಗಿ ಸಿಂಪಲಾಗಿ ಇದ್ರೂ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರ್ ಕಾಂಟ್ರಾಸ್ಟ್ ಕಲರಲ್ಲಿ ಹೀಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕು ಅಂದರೆ ಇಲ್ಲಿಗೆ ಕುಚ್ಚು ಹಾಕ್ಬೋದು, ತೋರಿಸ್ತೀನಿ ನಾನು ಇಲ್ಲಿಗೆ ಹಾಕ್ಬೋದು ಅಂತ ನೋಡಿ. ಈಗ ಮತ್ತೆ ಇಲ್ಲಿಂದ ಬೀಡಿಂದೆ ಹೀಗೆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಥ್ರೆಡ್ನ ಬಿಡಬೇಡಿ, ನೀಟಾಗಿ ಎಲ್ಲನೂ ಕವರ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ದಾರ ಬಿಟ್ರೂ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ನಾನು ಸೆಕೆಂಡು ಇದಕ್ಕೂ 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಗೂ 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ಇದೇ ಥರ ನಾನೀಗ ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲು ಈ ರೀತಿ ಫಿನಿಶಿಂಗ್ ಆಯಿತು. ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಹಾಕೊಳ್ಳಿ. ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿಕೊಂಡು ಇಲ್ಲಿ ಹಿಂದೆ ನಾವು ಗಮ್ಮನ್ನು ಹಾಕಿ ಹೀಗೆ ಹಿಂದೆ ಅಂಟಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಬಾರ್ಡರ್ ಡಿಸೈನ್ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗೆ ನೋಡಿ, ಈ ರೀತಿ ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ. ರಿಯಲಿ ನೋಡೋಕ್ಕೆ ತುಂಬ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕ್ಯಾಮ್ರಾಗಿಂತ. ಈ ರೀತಿ ಹಾಕೊಳ್ಳಿ ನೀವು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ನೋಡಿ ಎಷ್ಟು ಡಿಫ್ರೆಂಟ್ ಡಿಸೈನ್ ಆಗಿ ಕಾಣಿಸ್ತಾ ಇದೆ. ನೀವು ಬೇಕು ಅಂದರೆ ನೋಡಿ, ಇಲ್ಲಿದೆಯಲ್ಲ ಈ ಗ್ಯಾಪಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು. ನಿಮಗೆ 3 ಬೀಡ್ಸ್ಗೊಂದು ಇಲ್ಲ 4 ಬೀಡ್ಸ್ಗೊಂದು ಕುಚ್ಚು ಬೇಕು ಅಂತ ಅಂದರೆ ಇಲ್ಲಿ ಗ್ಯಾಪ್ ಇದೆ, ಇದರೊಳಗಡೆ ಕುಚ್ಚನ್ನ ನೀವು ಬೇಕು ಅಂದರೆ ಹಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಕುಚ್ಚು ಬೇಕು ಅಂದರೆ ನಾನಿಲ್ಲಿ ಬರೀ ಬಾರ್ಡರ್ ಡಿಸೈನ್ ತೋರಿಸಿದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಮತ್ತು ಬೇಗ ಹಾಕ್ಬೋದು. ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ್ ಹಾಕೋತೀನಿ ಅಂದ್ರೂ ದೊಡ್ಡ ಬೀಡನ್ನ ಹಾಕೋಬೋದು. ಕುಚ್ಚು ಬೇಕು ಅಂದ್ರೂ ಹೇಳಿದ್ನಲ್ಲ, ಇಲ್ಲಿ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವಿ ಅಲ್ಲಿಗೆ ನಿಮಗೆ ಎಷ್ಟಕ್ಕೆ ದೂರ ಬೇಕೋ, ಹತ್ತತ್ರ ಬೇಕೋ, ಒಂದು ಬಿಟ್ಟು ಒಂದಕ್ಕೆ ಹಾಕೋತಿರೋ ಯಾವ ರೀತಿ ಬೇಕೋ ಹಾಗೆ ನೀವು ಕುಚ್ಚನ್ನ ಕಟ್ಕೊಳ್ಳಿ.